ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲೇ ಈ ಒಂದು ಪೂರ್ವ ತರಬೇತಿ ಕೇಂದ್ರ ಕಲಬುರಗಿಯಲ್ಲಿ 2025-26ನೇ ಸಾಲಿಗೆ KS ಮತ್ತು IAS ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಮೂಲ ದಾಖಲೆ ಪರಿಶೀಲನೆ ಬಗ್ಗೆ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಈ ಒಂದು ಪರೀಕ್ಷೆ ಪೂರ್ವ ತರಬೇತಿ ಕೇಂದ್ರ ಕಲಬುರಗಿಯಲ್ಲಿ 2025-26ನೇ ಸಾಲಿಗೆ IAS ಮತ್ತು KS ಈ ಒಂದು ತರಬೇತಿಗಾಗಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು, ಅಂತಹ ಒಂದು ಸದರಿ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ದಿನಾಂಕ 13/8/2025 ಅಂದರೆ ಆಗಸ್ಟ್ 13ನೇ ತಾರೀಕು ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ ಕಲಬುರಗಿ ಏಷಿಯನ್ ಮಾಲ್ ಹತ್ತಿರ ಇಲ್ಲಿಗೆ ವೇಳಾಪಟ್ಟಿಯಂತೆ ಕೆಳಕಂಡ ದಾಖಲೆಗಳೊಂದಿಗೆ ಖುದ್ದಾಗಿ ಅಭ್ಯರ್ಥಿಯು ಹಾಜರಾಗುವುದು. ಇಲ್ಲಿ ನೋಡಿ, 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು ಓಕೆ, ಈ ಒಂದು ದಿನಾಂಕದಂದು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನದ, ಸೊ ಇಲ್ಲಿ ಕೆಳಗೆ ಕೊಟ್ಟಂಥ ಈ ದಾಖಲೆಗಳನ್ನು ಜೊತೆಗೆ ತೆಗೆದುಕೊಂಡು ಖುದ್ದಾಗಿ ಅಭ್ಯರ್ಥಿಯು ಹಾಜರಾಗಬೇಕು. ಸೊ ಅದು ಯಾರ್ಯಾರು ಆಗಬೇಕಂತನೂ ಕೂಡ ಕೊಟ್ಟಿದ್ದಾರೆ, ಅದನ್ನು ನಿಮ್ಗೆ ಹೇಳ್ತೀನಿ. ಈಗ ದಾಖಲೆಗಳು ಏನೇನು ಬೇಕು: SSLC PUC ಅಂಕಪಟ್ಟಿ, ಪದವಿ ಅಂಕಪಟ್ಟಿ ಮತ್ತು ಕಾಸ್ಟ್ ಮತ್ತು ಇನ್ಕಮ್ ಟ್ಯಾಕ್ಸು. ಓಕೆ, ಕಾಸ್ಟ್ ಮತ್ತು ಇನ್ಕಮ್ ಬೇಕು. PH ಇದ್ದರೆ ಅದು ಒಂದು ಪ್ರಮಾಣಪತ್ರ, ವಿಶೇಷ ಪ್ರಮಾಣಪತ್ರ ಇದ್ದರೆ ಅನ್ವಯಿಸುತ್ತಿದ್ದಲ್ಲಿ ಆಧಾರ್ ಕಾರ್ಡು, ಹಾಸ್ಟೆಲ್ ವಿದ್ಯಾರ್ಥಿಗಳು. ಓಕೆ, ಅದು ಹಾಸ್ಟೆಲ್ ವಿದ್ಯಾರ್ಥಿಗಳಿದ್ದರೆ ಅಂದರೆ ನೀವು ಆ ಒಂದು ವಾರ್ಡನಿಂದ ಅಥವಾ ನಿಲಯ ಪಾಲಕರಿಂದ ದೃಢೀಕರಣ ಬೇಕು. ವಸತಿ ಶಾಲೆಯ ವಿದ್ಯಾರ್ಥಿಗಳು ಇದ್ದಲ್ಲಿ ಪ್ರಾಂಶುಪಾಲರಿಂದ ದೃಢೀಕರಣ ಬೇಕು. ಹೈದರಾಬಾದ್ ಕರ್ನಾಟಕ ಇದ್ದರೆ ಅಂದರೆ ಏನು, ನಿಮಗೆ ಅಲ್ಲಿ 371J ದೃಢೀಕರಣ ಬೇಕೇ ಬೇಕು. ಪಾಸ್ಪೋರ್ಟ್ ಸೈಜ್ ಭಾವಚಿತ್ರಗಳು 4. ಈ ಮೇಲಿನ ಎಲ್ಲ ದಾಖಲೆಗಳು ಒಂದು ಪ್ರತಿಯನ್ನು ದೃಢೀಕರಿಸಿ ಸಲ್ಲಿಸಬೇಕು ನೀವು. ಓಕೆ, ಇಲ್ಲಿ ನೋಡಿ ದಾಖಲೆಗಳ ಪರಿಶೀಲನಾ ವೇಳಾಪಟ್ಟಿ ನೋಡಿ. ಇಲ್ಲಿ ಮೊದಲನೇ ತಂಡ ಈಗ ತಂಡದ ಹಂತವಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಬೆಳಗ್ಗೆ 10ರಿಂದ 11 ಓಕೆ ಟೈಮ್ ಕೊಟ್ಟಿದ್ದಾರೆ. ಮಾರ್ನಿಂಗ್ 10ರಿಂದ 11 IAS ಅಭ್ಯರ್ಥಿಗಳ ಪಟ್ಟಿ. ಓಕೆ, IAS ಅಭ್ಯರ್ಥಿಗಳ ಪಟ್ಟಿ 1ರಿಂದ 20 ಅಂದರೆ 1 ಅವರಲ್ಲಿ 20 ಜನನ ಏನು ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಆಮೇಲೆ 11:15ರಿಂದ 12:15, 21ರಿಂದ 40 ಹೀಗೆ 1ನೇ ದಿವಸ. ಓಕೆ, ಮೊದಲ ದಿನ ಅನ್ನೋಕ್ಕಿಂತ ಇದೇನದಲ್ಲ, ಈ ತಂಡ ಏನದಲ್ಲ 100 ಜನ ಏನಾಗ್ತಾರೆ ಇಲ್ಲಿ ವೆರಿಫೈ ಮಾಡ್ತಾರೆ. ಆಮೇಲೆ 2ನೇ ತಂಡ ಓಕೆ, ಅಂದರೆ ಅದರಲ್ಲಿ ಬೇರೆ ಬೇರೆ ಇರ್ತಾರೆ, ಅಂದರೆ ಒಬ್ಬರೇ ಮಾಡೋದಿಲ್ಲ ಅದನ್ನು ವೆರಿಫಿಕೇಷನು, ತುಂಬ ಜನ ಇರ್ತಾರೆ. ಒಂದೊಂದು ಟೀಮ್ ಇರುತ್ತಲ್ಲಿ. ಆ ಟೀಮ್ ಪ್ರಕಾರ ಮೊದಲನೇ ಟೀಮ್ ಏನು ಮಾಡ್ತದೆ 1 to 100, ಆಮೇಲೆ 2ನೇ ಟೀಮು 1 to 100. ಇದು ಯಾರು KS ಅಭ್ಯರ್ಥಿಗಳ ಪಟ್ಟಿ. ಇದು KS 1 to 100, ಇಲ್ಲಿ IAS 1 to 100. ಓಕೆ, ಆಮೇಲೆ 3ನೇ ತಂಡ ಏನು ಮಾಡ್ತದ KS ಅಭ್ಯರ್ಥಿಗಳ ಪಟ್ಟಿ, ಅದು 101 to 200. ಆಮೇಲೆ KS 4ನೇ ತಂಡ, ಹೀಗೆ 100 ಜನರನ್ನು ಏನಪ್ಪ ವಿಭಾಗಿಸಿ ಒಟ್ಟಾರೆಯಾಗಿ 5 ತಂಡಗಳು ಅಥವಾ 5 ಟೀಮ್ಸ್ ಏನು ಮಾಡ್ತಾವ, ಸೊ ಈ ಒಂದು ವೆರಿಫಿಕೇಷನನ್ನು ಮಾಡಲಾಗತ್ತ. ಓಕೆ, ಸೊ 13/8/2025 ನೀವು ಈ ಮೇಲೆ ಕೊಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಹಾಜರಾಗತಕ್ಕದ್ದು. ಓಕೆ, ಸೊ ಇದಿಷ್ಟು ಈ ಒಂದು IAS KS ಇದಷ್ಟೇ. ಈ ಒಂದು ಅಭ್ಯರ್ಥಿಗಳ ಒಂದು ಏನಾಗಿತ್ತಪ್ಪ, ಇದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು.
ಡಾಕ್ಯುಮೆಂಟ್ ವೆರಿಫಿಕೇಷನ್ದು. ಓಕೆ, ಇದೇನಪ್ಪ, ಓನ್ಲಿ ಫಾರ್ ತರಬೇತಿ ಕೇಂದ್ರ ಕಲಬುರಗಿಯಲ್ಲಿ. ಇದೇನು ಕಲಬುರಗಿಯಲ್ಲಿ ತರಬೇತಿಗೆ ಆಯ್ಕೆ ಆಗಿದ್ದಾರಲ್ಲ ಅವರಿಗೆ ಮಾತ್ರ. ಓಕೆ ಓಕೆ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಧನ್ಯವಾದಗಳು.